ಬೆಂಗಳೂರು ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಲ್ ಹೆಸರಿನ ಹ್ಯಾಂಡ್ಲರ್ ಬೆನ್ನು ಬಿದ್ದಿದೆ ಎನ್ಐಎ ಹಾಗೂ ಐಬಿ. ಕರ್ನಲ್ ಹೆಸರಿನ ಹ್ಯಾಂಡ್ಲರ್, ಬಾಂಬ್ ಬಳಸಿದ್ದಂತ ಹ್ಯಾಂಡ್ಲರ್, ಇತ್ತೀಚೆಗೆ ಬಂಧಿತರಾಗಿರುವಂತಹ ಶಂಕಿತರ ಹ್ಯಾಂಡ್ಲರ್ ಇದೇ ಕರ್ನಲ್ ಆಗಿದೆ. ಶಿವಮೊಗ್ಗದ ಟ್ರಯಲ್ ಬ್ಲಾಸ್ಟ್, ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಸ್ಫೋಟ, ಬಳ್ಳಾರಿ, ಬೆಂಗಳೂರು ಸೇರಿದಂತೆ ಹಲವೆಡೆ ಬಂಧಿತರಾಗಿರುವಂತಹ ಶಂಕಿತ ಉಗ್ರರು ಇವರೆಲ್ಲರೂ ಕೂಡ ಇಂಥದ್ದೇ ಬಳಸಿದ್ರು ಅಂತ ಹೇಳಿ, ಆದರೆ ಸೂಚನೆ ಕೊಟ್ಟು ಪ್ರೇರೇಪಿಸುತ್ತಿದ್ದ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಕರ್ನಲ್. ನೋಡಿ, ನಮ್ಮ ಕರ್ನಾಟಕದಲ್ಲಿ ನಡೆದಿರುವಂತಹ ಕೆಲ ಬಾಂಬ್ ಬ್ಲಾಸ್ಟ್ಗಳ ಮಾದರಿಯನ್ನು ತೆಗೆದುಕೊಂಡ್ರೆ ಇದೇ ರೀತಿ ಆಗಿದೆ. ಆದರೆ ಕರ್ನಲ್ ಎಂಬಾತ ಇದೆಲ್ಲದಕ್ಕೂ ಕೂಡ ತರಬೇತಿ ಕೊಡ್ತಾ ಇದ್ದ, ಅವರಿಗೆ ಪ್ರೇರೇಪಣೆ ಕೊಡ್ತಾ ಇದ್ದ. ಪ್ರೇರೇಪಣೆ ಅನ್ನೋದಕ್ಕಿಂತ ಒಂದು ರೀತಿ ಕೆಟ್ಟ ರೀತಿಯಲ್ಲಿ ಕುಚೋದ್ಯ ಕೆಲಸವನ್ನ ಮಾಡ್ತಾ ಇದ್ದ. ಕರ್ನಲ್ ಸಂಪರ್ಕದಲ್ಲಿ ರಾಜ್ಯದ 50ಕ್ಕೂ ಅಧಿಕ ಯುವಕರಿದ್ದಾರಂತೆ. ಟೆಲಿಗ್ರಾಮ್, ವಿಕ್ಕರ್ ಮೂಲಕ ಸಂಪರ್ಕವನ್ನ ಹೊಂದಿದ್ದಾರಂತೆ. ಆದರೆ ಈ ಕರ್ನಲ್ ಯಾರು, ಎಲ್ಲಿದ್ದಾನೆ, ಈತ ಇಂಥ ವಿಧ್ವಂಸಕ ಕೆಲಸಗಳಿಗೆ ಯಾಕೆ ಕೈ ಹಾಕ್ತಾನೆ, ಅಥವಾ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬ್ಲಾಸ್ಟ್ ನಡೆದಿದೆಯೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಈತ ಟ್ರೈನ್ ಅಪ್ ಮಾಡುವಂಥದ್ದು ಅಥವಾ ಪ್ರವೋಕ್ ಮಾಡುವಂಥದ್ದು, ಪ್ರಚೋದನೆ ಕೊಡುವಂಥ ಕೆಲಸವನ್ನ ಯಾಕೆ ಮಾಡ್ತಾನೆ, ಈ ಕರ್ನಲ್ ವ್ಯಕ್ತಿ ಯಾರು, ಎಲ್ಲವೂ ಕೂಡ ಪೊಲೀಸರು ಈಗ ತಲೆ ಕೆಡಿಸಿಕೊಂಡಿದ್ದಾರೆ. ಅದರ ಬಗ್ಗೆಯೂ ಕೂಡ ಬಹಳ ಗಹನವಾದ ತನಿಖೆ ತೀವ್ರಗೊಂಡಿದೆ.